ಎಲ್ಲರಿಗೂ ನಮಸ್ಕಾರ. ಇವತ್ತು SATSನಲ್ಲಿ ಅಟೆಂಡೆನ್ಸನ್ನು ಯಾವ ರೀತಿಯಲ್ಲಿ ಎಂಟ್ರಿ ಮಾಡಬಹುದು ಅಂತ ಹೇಳಿ ತಿಳಿದುಕೊಳ್ಳೋಣ. ಫಸ್ಟಿಗೆ SATSನ್ನು ಓಪನ್ ಮಾಡ್ಕೊಳ್ರಿ. ಲಾಗಿನ್. ಇಲ್ಲಿ ನಿಮ್ಮದು ಯೂಸರ್ ನೇಮನ್ನು ಹಾಕಿರಿ. ಸೆಂಡ್ OTP. ಇದು ನಿಮ್ಮ ರಿಲೇಟೆಡ್ ಹೆಡ್ ಮಾಸ್ಟ್ರಿಕ್ಸ್ ಎಲ್ಲ OTP ಎಲ್ಲ ಸೆಂಡ್ ಆಗ್ತದೆ ರೀ. ಈಗ ವೆರಿಫೈ OTP. ನಂತರ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಅಂತೇಳಿ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ಹೋಗಿ ಅಟೆಂಡೆನ್ಸ್ ಡೀಟೇಲ್ಸ್ ಅಂತೇಳಿ ಇದೆ ನೋಡಿರಿ. ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಹತ್ರ ಹೋಗಿ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಬೇಕು ರೀ. ಇಲ್ಲಿ ನಿಮ್ಮದು ರಿಲೇಟೆಡ್ ಯಾವುದಾದ್ರೂ ಒಂದು ಕ್ಲಾಸನ್ನು ತಗೊಳ್ರಿ. ಇದು ಅಕಾಡೆಮಿಕ್ ಇಯರ್ 25-26 ಸೆಕ್ಷನನ್ನು ತಗೊಳ್ರಿ. ಸರ್ಚ್. ಇಲ್ಲಿ ನಿಮ್ಗೆ ಲೀಸ್ಟ್ ಆಫ್ ಸ್ಟೂಡೆಂಟ್ಸ್ ಫಾರ್ ಅಟೆಂಡೆನ್ಸ್ ಅಂತೇಳಿ ಬರ್ತದೆ. ಇಲ್ಲಿ ಯಾವ ಕ್ಲಾಸನ್ನು ಸೆಲೆಕ್ಷನ್ ಮಾಡ್ಕೊಂಡಿರ್ತೀರೋ ಆ ಕ್ಲಾಸ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನಿಮಗೆ. ಇಲ್ಲಿ ಅಟೆಂಡೆನ್ಸ್ ಬರ್ತದೆ ನೋಡಿರಿ. ನಿಮ್ಗೆ ಯಾವ ತಿಂಗಳದ ಅಟೆಂಡೆನ್ಸ್ ಎಂಟ್ರಿ ಮಾಡಬೇಕು ಆ ಎಲ್ಲ ತಿಂಗಳದು ಇಲ್ಲಿ ಡಿಸ್ಪ್ಲೇ ಆಗಿರ್ತದೆ ರೀ. ಈಗ ಯಾವುದಾದ್ರೂ ಒಂದು ತಿಂಗಳು ತಗೋರಿ. ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಕೇಳ್ತದೆ ರೀ. ಇಲ್ಲಿ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಎಷ್ಟು ಅಂಥೇಳಿ. ಈಗ ನಾನು ಇಲ್ಲಿ ಮೇ ಅಂತೇಳಿ ತೊಗೊಂಡಿರೋದ್ರಿಂದ ಅಲ್ಲಿ ಲಾಸ್ಟ್ ವರ್ಕಿಂಗ್ ಡೇ 3 ಅಂತೇಳಿ ಇರ್ತದೆ ರೀ. ಸೊ ಅದರ ಪ್ರಕಾರ ಇಲ್ಲಿ ಆ 3 ದಿವಸದಲ್ಲಿ ಈ ಹುಡುಗರು ಎಷ್ಟು ದಿವಸ ಬಂದಿದ್ದಾರೆ ಅಂಥೇಳಿ ಇಲ್ಲಿ ನೀವು ಅಟೆಂಡೆನ್ಸನ್ನು ಹಾಕಬೇಕು ರೀ. ಇಲ್ಲಿ ಈಗ 3 ದಿವಸ ಬಂದಿದ್ರು ಅಂತಂದರೆ 3 ಅಂತ ಹಾಕ್ರಿ. ಇನ್ ಕೇಸ್ 2 ದಿವಸ ಬಂದಿದ್ರು ಅಂದರೆ 2 ದಿವಸ, 1 ದಿವಸ ಬಂದಿದ್ದರೆ 1 ದಿವಸ, ಈ ರೀತಿಯಾಗಿ ಸೀರಿಯಲ್ ವೈಸ್ ಹಾಕ್ಕೊಳ್ತಾ ಹೋಗ್ಬೇಕು ರೀ. ಅಟೆಂಡೆನ್ಸನ್ನು ಎದುರಿಟ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಹೋಗ್ರಿ. ದಿನ ಅಬ್ಸೆಂಟ್ ಇದ್ರು ಅಂತಂದರೆ 0 ನೀವು ಮೆನ್ಷನ್ ಮಾಡ್ಬೋದು ರೀ. ಈ ರೀತಿ ಎಲ್ಲ ಫಿಲ್ ಆದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತ ಹೇಳಿದೆ ರೀ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಅದು ಕೇಳ್ತದೆ ರೀ, ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಹೇಳ್ಬಿಟ್ಟು ಓಕೆ ಅಂತೇಳಿ ಪ್ರೆಸ್ ಮಾಡಿರಿ. ಓಕೆ ಅಂತೇಳಿ ಪ್ರೆಸ್ ಮಾಡಿರಿ. ನಿಮಗೆ ಈ ಟೈಪ್ ನಿಮ್ಗೆ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಈ ಟೈಪ್ ಬಂತು ಅಂತಂದರೆ ನಿಮ್ದು ಅಟೆಂಡೆನ್ಸ್ ಡೇಟಾ ಈ SATS ಲಾಗಿನಲ್ಲಿ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅಂತ ಹೇಳಿ ಅರ್ಥ. ಥ್ಯಾಂಕ್ ಯು.